ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಂಗೆ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಾಂ ಸರ್ ಹೇಳಿ. ಸರ್, ಟಾಟಾ ಇಂಡಿಗೋ ಕಾರ್ ಕಳಿಸಿದ್ರಲ್ಲ? ಹೌದು ಸರ್, ಟಾಟಾ ಇಂಡಿಗೋ ಕಾರ್ ಕಳಿಸಿದ್ದೀನಿ. 2006 ಮಾಡಲು. ಓಕೆ. ಎಫ್ ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಇಲ್ಲ. ಇನ್ಸೂರೆನ್ಸು ಮಾತುಕತೆ ಆಡ್ಬಿಟ್ಟು ಇನ್ಸೂರೆನ್ಸ್ ಅವ್ರು ಕಟ್ಕೊಂಡ್ರು ಸರಿ, ನಾವು ಕಟ್ಕೊಡ್ತೀನಿ ಅಂದ್ರು ಓಕೆ. ಓಕೆ. ಇನ್ಸೂರೆನ್ಸ್ ಬಿಟ್ಟು ಮಾತಾಡಿದ್ರು ಓಕೆ, ಅಥವಾ ಇನ್ಸೂರೆನ್ಸ್ ಸೇರಿಸಿ ಮಾತಾಡಿದ್ರು ಓಕೆ. ಹಾಂ. ನಾನು ಗಾಡಿ ತಗೊಂಡು 9 ತಿಂಗಳಾಗಿದೆ, ಅಂದರೆ 1 ವರ್ಷ ಆಯಿತು. ಓಕೆ. 1 ವರ್ಷ ಆಯಿತು. ಅದು ಸಿ ಸಿ ಬಂದಿದೆ. ಸಿ ಸಿ ನನ್ನ ಹೆಸರು ಇನ್ನೂ ಟ್ರಾನ್ಸ್ಫರೇಷನ್ ಮಾಡ್ಸ್ಕೊಂಡಿಲ್ಲ. ಹಾಂ. ನನ್ನ ಹೆಸರು ಮಾಡಿಸ್ಕೊಂಡು ಅವ್ರಿಗೆ ಮಾಡಿಸ್ಕೊಡ್ತೀನಿ. ಹಾಂ ರೀ. ನಾನು 1.30 ಹೇಳ್ತೀನಿ, ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀನಿ ಸರ್. ಓಕೆ. ಯಾಕಂದರೆ ನಾನು ತಗೊಂಡಿರೋದು 1.30ಗೆ ತಗೊಂಡಿದ್ದು. ಹಾಂ. ಹಾಗಾಗಿ ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀನಿ. ಯಾಕಂದ್ರೆ ನಿಲ್ಸೋದಕ್ಕೆ ಜಾಗ ಇಲ್ಲ. ನಾನು ಕೆಲಸ ಮಾಡೋದು ಮೈಸೂರಲ್ಲಿ. ಓಕೆ. ಇಲ್ಲಿ ತೆಂಗಿನ ಮರದ ಕೆಳಗಡೆ ನಿಲ್ಲಿಸ್ಬೇಕು. ಅದು ನಿಮಗೆ ಗೊತ್ತಲ್ವಾ, ಕೆಳಗಡೆ ನಿಲ್ಸಿದ್ರೆ ಇದು ಈಚೆಗಳು ಆಳು ಮೂಳೆಲ್ಲ ಬೆಳೆದು ಕಾರ್ಗೆ ಇದಾಗುತ್ತೆ, ಶೇಡ್ ಆಗುತ್ತೆ. ಅದಕ್ಕೋಸ್ಕರ ಕೊಟ್ಬಿಡ್ತಾ ಇದ್ದೀವಿ. ಓನರ್ ಎಷ್ಟಿದ್ದೀರಾ ಸರ್? 3 ಓನರ್ ಆಗಿದೆ. ತೊಗೊಳೋರು 4ನೇ ಓನರು. ಹಾಂ, 4 ಓನರ್. ಟೈರ್ ಎಲ್ಲ ಹೆಂಗಿದೆ ಸರ್ ಇದು? ಸರ್ ಟೈರ್ ಎಲ್ಲ 50% ಇದೆ ಸರ್. ಸ್ಟೇಪ್ಮೆಂಟ್ಕೊಂಡು 5 ಟೈರ್ ಇವೆ ಸರ್? ಸ್ಟೇಪ್ಮೆಂಟ್ಕೊಂಡು 5 ಟೈರ್ ಇವೆ ಸರ್? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ನು, ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಇದು? ಸರ್ ನೋಡಿ ತಗೊಳ್ಳಿ ಸರ್, ಚೆನ್ನಾಗಿದೆ ಗಾಡಿ. ಓಕೆ. ಮಧ್ಯದಲ್ಲಿ ಸ್ಟಾಪ್ ಆಗೋದು ಈ ಥರ ಏನಿಲ್ಲ? ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಗಾಡಿ ನಾನು ತಿಂಗಳಲ್ಲಿ 1 ದಿನನೂ ಸ್ಟಾರ್ಟ್ ಮಾಡಲ್ಲ. ಹಾಂ ಹಾಂ. ಯಾಕಂದರೆ ನಾನು ಮೈಸೂರಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಬಂದಾಗ ಮಾತ್ರ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ಈ ಥರ ಹೋಗಿ ಬಂದು ಇದು ಮಾಡ್ತೀನಿ. ಈಗ ಊರಿಗೆ ಬಂದಿದ್ದೆ ಹಬ್ಬಕ್ಕೆ, ಇವಾಗ ಸ್ಟಾರ್ಟ್ ಮಾಡಿ ನಿಲ್ಸಿದ್ದೀನಿ. ಓಕೆ. 3 ದಿನದ ಎಲ್ಲ ತಿರುಗಾಡಿದ್ದೀನಿ. ಅದು ಬಿಟ್ಟರೆ ಮತ್ತೆ ಇವಾಗ ಹೋದ್ರೆ ಮತ್ತೆ ಶಿವರಾತ್ರಿ ಬರ್ತೀನಿ. 1 ತಿಂಗಳಿಗೆ ಒಂದ್ಸರಿ ಬಂದು ಇದು ಮಾಡ್ಬೋದು, ಗಾಡಿ ಇದು ಮಾಡ್ತೀನಿ ಅದ್ರ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಏನು ಹಾಕ್ಸಿದ್ರೆ ಗಾಡಿಗೆ? ಸರ್? ಮ್ಯೂಸಿಕ್ ಸಿಸ್ಟಮ್, ಸೌಂಡ್ ಸಿಸ್ಟಮ್ ಏನು ಹಾಕ್ಸಿದ್ರಾ? ಸರ್ ಮ್ಯೂಸಿಕ್ ಸಿಸ್ಟಮ್, ಸೈನ್ಸ್ ಎಲ್ಲ ಇದೆ ಸರ್, ಅದರಲ್ಲೇ ಇದೆ. ಓಕೆ. ಶೀಟ್ ಕವರ್ ಎಲ್ಲ ಕರೆಕ್ಟ್ ಇದೆಯಾ? ಮಿರರ್ ಎಲ್ಲ ಕರೆಕ್ಟ್ ಇದೆ ಸರ್. ನೋಡಿ ಅದರಲ್ಲಿ ಸರ್, ಫೋಟೋದಲ್ಲಿ ಏನಿದೆ ಅದೇ ಥರ ಇದೆ ಸರ್. ಓಕೆ. ಮತ್ತೆ ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆನ್ಸು ಏನಾಗಿಲ್ಲ ಸರ್. ಅದು ಹಾಂ. ನಾನು ಹೆಂಗೆ ತಗೊಂಡಿದ್ದೆ ಹಂಗೆ ಇದೆ. ಓಕೆ. ಮೈಲೇಜಲ್ಲಿ ಏನು ಕೊಡ್ತೀವಿ ಸರ್ ತಮ್ಮ ಗಾಡಿ? ಸರ್ ಇದು ಹೈವೇನಲ್ಲಿ ಬಂದು 20 ಕೊಡ್ತದೆ. ಹಾಂ. ಮಾಮೂಲಿ ಸಿಟಿನಲ್ಲಾದರೆ ಒಂದು 18 17 ಹಿಂಗೆ ಕೊಡುತ್ತೆ. ಓಕೆ ಸರ್. ಡೀಸೆಲ್ ಎಲ್ಲ ಯಾಕಂದರೆ ಚೆಕ್ ಮಾಡಿದ್ದೀನಿ ಸರ್ ನಾನು ಆಲ್ರೆಡಿ, ಗಾಡಿ ಮೈಲೇಜ್ ಬರುತ್ತೆ ಅಂತ. ಓಕೆ. ಗಾಡಿ ಚೆನ್ನಾಗಿದೆ. ಸರ್ ಡೀಸೆಲ್ ಇಂಜಿನ್ ಸರ್. ಓಕೆ ಸರ್. ಇವಾಗ ಏನು ಹೇಳಿದ್ರಿ ಸರ್ ಪ್ರೈಸ್ ಗಾಡಿಗೆ? ಸರ್ 130 ಹೇಳಿದ್ದೀನಿ. 1,30,30,000ನಾ? 1,30,30,000 ಹೇಳಿದ್ದೀನಿ. ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀನಿ ಸರ್. ಹೆಚ್ಚು ಕಮ್ಮಿ ಅಂದರೆ ಏನು ಮಾಡ್ಕೊಡ್ತೀರಾ ಸರ್ ನಮ್ಮ ಕಡೆಯಿಂದ? ಫೈನಲ್ 1 ಬಂದರೆ ಬಿಟ್ಬಿಡ್ತೀನಿ ಸರ್. ಫೈನಲ್ 1,00,000 ಬಂದರೆ ಬಿಡ್ತೀರಾ? ಹಾಂ, 1 ಬಂದರೆ ಬಿಟ್ಬಿಡ್ತೀನಿ. ನೋಡಿ ಆದಷ್ಟು ಹೆಚ್ಚು ಕಮ್ಮಿ ಮಾಡಿಕೊಡಿ. ಇದು ಇನ್ಶೂರೆನ್ಸ್ ಹಾಕ್ಕೊಡ್ತೀರಾ, ಹೆಂಗೆ ಕೊಡ್ತೀರಿ? ಒಂದು ಆದ್ರಲ್ಲ ಸರ್, ಒಂದಾದ್ರೆ ಇನ್ಶೂರೆನ್ಸ್ ಹಾಕಿ ಕೊಡ್ತೀನಿ ಸರ್ ನಾನು. ಓಕೆ. ಒಂದಕ್ಕೆ ಕರೆಕ್ಟಾಗಿ ಬಂದರೆ ಇನ್ಶೂರೆನ್ಸ್ ಹಾಕ್ಕೊಡ್ತೀನಿ. ನೋಡಿ ಹಾಂ, ಆದಷ್ಟು ಹೆಚ್ಚು ಕಮ್ಮಿ ಮಾಡಿಕೊಡಿ. ಯಾಕಂದರೆ 2006 ಮಾಡಲ್ ಆಗೈತೆ ಸರ್ ಗಾಡಿದು. ಸರಿ ಸರ್, ಬರಲಿ. ಒಂದು ಒಳ್ಳೆ ರೇಟಿಗೆ ಮಾಡಿಕೊಟ್ರೆ ಗಾಡಿ ಸೇಲ್ ಆಗುತ್ತೆ ಸರ್ ನಿಮಗೆ. ಓಕೆ ಸರ್, ಮಾಡ್ಕೊಡೋಣ. ತಮ್ಮ ಲೊಕೇಶನ್ ಸರ್ ಇದು? ಸರ್ ನಮ್ಮ ಲೊಕೇಶನ್ ಬಂದು ಚಾಮರಾಜನಗರ ಡಿಸ್ಟಿಕ್ಕು, ಕೊಳ್ಳೇಗಾಲ ತಾಲೂಕು, ಸತ್ತೇಗಾಲ ಗ್ರಾಮ. ಓಕೆ ಸರ್. ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು? ಹೌದು ಸರ್, ಇದೇ ಕಾಂಟ್ಯಾಕ್ಟ್ ನಂಬರ್ ಸರ್ ನಂದು. ಇದೊಂದೇ ನಂಬರ್. ಓಕೆ. ಅಪ್ಡೇಟ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನೋಡಿ ನಮ್ಮ ಕಡೆಯಿಂದ ಬಂದರೆ ಆದಷ್ಟು ಹೆಚ್ಚು ಕಮ್ಮಿ ಮಾಡಿಕೊಡಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಮಾಡ್ಕೊಡ್ತೀನಿ ಸರ್. ಓಕೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.